ಫ್ರೈ ಮಾಡಿ ಹಿಂಗೆ ಡೋರ್ ಹಾಕ್ತಾರೆ. ಆ ಡೋರಿಂದ ತುಪ್ಕೊಂಡು ಬಿಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕಾಮಿಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ಸಂಡೇ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮಂದಿಯವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಕಾರ್ನ ಸರ್ವಿಸ್ ಕೊಟ್ಟು ಬರಕ್ಕೆ ಹೋಗಿದ್ದಾರೆ, ಮೀನ್ಸ್ ವಾಶ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ನಾನು ತಿಂಡಿ ಮಾಡಿ ಫುಲ್ ಈ ಥರ ಜಿಂಗ್ ಅಂತ ರೆಡಿ ಆಗಿದ್ದೀನಿ. ನನಗೆ ಯಾಕೋ ಈ ನಡುವೆ ಜಾಸ್ತಿ ಜುಮ್ಕಗಳು ಹಾಕ್ಬೇಕು ಅನಿಸ್ತೈತೆ, ಗೊತ್ತಿಲ್ಲ. ನಂತರ ಮುಂಚೆ ಇತ್ತು, ಹಾಕ್ತಿರ್ಲಿಲ್ಲ. ನಾನು ಬರೀ ಚಿಕ್ಕ ವಾಲಲ್ಲೇ ಇರ್ತಿದ್ದೆ. ಬಟ್ ಇವಾಗ ಯಾಕೋ ನನಗೆ ತುಂಬ ಕ್ರೇಜ್ ಆಗ್ತಿದೆ. ಏನಪ್ಪ ವಾಲಿಗೆ ಆ ಥರ ಜುಮ್ಕಗಳು ಹಾಕೋಬೇಕು ಅಂತ. ಇವಾಗ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಒಂದು ಖರ್ಚಿಪ್ ತಗೋ ಕಾರ್ ಒಡೆ ಕ್ಲೀನ್ ಮಾಡೋದಕ್ಕೆ ಅಂತ. ಸೊ ಇವಾಗ ಒಂದು ತಗೋಬೇಕು. ಅವ್ರು ತಂದಿರೋ ಅರ್ಧಕ್ಕರ್ಧ ಖರ್ಚು ಫುಲ್ ಕಾರ್ ಓಡಿಸೋದಕ್ಕೆ ಆಗ್ಬಿಟ್ಟೈತೆ. ಎಲ್ಲೋ ಇಕ್ಕಿದ್ದೆ. ಸೊ ಗೈಸ್, ನೆನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ ಫಾರ್ ಸಮ್ ರೀಸನ್ಸ್. ಮಲ್ಕೊಂಬಿಟ್ಟಿದ್ದೆ ಚೆನ್ನಾಗಿ, ತಿಂದ್ಬಿಟ್ಟು ಮಲ್ಕೊಳ್ಳೋದೇ ಕೆಲಸ. ಅದು ಲಾಗ್ ಮಾಡಲಿಲ್ಲ, ಅದಕ್ಕೆ ಯಾವುದು ಅಪ್ಲೋಡ್ ಮಾಡಿಲ್ಲ. ಇವಾಗ ಮಾಡ್ತಿರೋ ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಆದರೆ ಇವತ್ತು ನೈಟೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾನು ಸ್ಟ್ರೈಟನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್, ಆದರೆ ಕರೆಂಟ್ ಹೋಗಿ ಜಸ್ಟ್ ಇವಾಗ ಬಂತು. ಅದಕ್ಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈ ಥರ ಕಾಣಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈಗ ಒಂದು ಕರ್ಚಿಪ್ ತೊಗೊಂಡು ಬೇಗ ಪಟ್ಟ ಅಂತ ರೆಡಿ ಆಗಬೇಕು ಗೈಸ್. ಹೊಸ ಕರ್ಚಿಪ್ ಕೊಡೋಕ್ಕೆ ನಂಗೆ ಫೀಲ್ ಆಗುತ್ತೆ. ಅದು ಏನು ಮಾಡೋದು, ಇದೇ ಕೊಡ್ತೀನಿ. ಇಸ್ಕೊಂತಾರಲ್ಲ ಗೊತ್ತಿಲ್ಲ. ಸೊ ತಿಂಡಿ ಎಲ್ಲ ಆಯಿತು. ಇದು ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ. ನಾವು ಹೋಗ್ಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆನೆ ಅವ್ರು ಎದ್ಬಿಟ್ಟು ಎಲ್ಲಿಗಾದ್ರೂ ಹೋಗೋಣ ಅಂದರು. ಎಲ್ಲಿಗೆ ಅಂತ ಅಂದೆ. ನೆನ್ನೆ ಏನಕ್ಕೆ ನಾನು ವೀಡಿಯೋ ಮಾಡಿಲ್ಲ ಅಂತ ಅಂದರೆ, ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಆಧಾರ್ ಕಾರ್ಡೇನೋ SRS ಅದೇನೋ ಇದು ಮಾಡ್ತಿದ್ದಾರಂತಲ್ವಾ, ಅದನ್ನು ಮಾಡ್ಸೋಣ ಅಂತ ಹೋಗಿದ್ದೆ. ಅದು ಯಾಕೋ ಆಗಲಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಓಕೆ, ಮತ್ತೆ ಹೋಗ್ಬಿಟ್ಟು ನೋಡಬೇಕು ಗೈಸ್. ನನಗೆ ಬೂಮರ್ ತಿನ್ನಬೇಕು ಅಂತ ತುಂಬ ಇಷ್ಟ. ಇವಾಗ ರೆಡಿಯಾಗಿ ಹೋಗ್ಬೇಕು. ಹಂಗೆ ಸಾಧ್ಯ ಆದರೆ ಗೌಡ್ಗೆರೆ ಎಲ್ಲ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನು ಮಾಡ್ತಾರೆ ನಮ್ಮ ಯಜಮಾನ್ರು ಅಂತ. ಬನ್ನಿ, ಲೆಟ್ಸ್ ಗೋ. ಹೇಳಿಲ್ವಾ ಅವ್ರಿಗೆ ತಗೊಳಲ್ಲ, ಅದೇ ತಗೊಳ್ಳೋದು ಅಂತ. ಅವ್ರು ಮಾಡಿದ್ದೇ ಆಗ್ತ, ಅವ್ರು ಆಡಿದ್ದೇ ಆಗ್ತ. ಇವಾಗ ಇದನ್ನ ಇಲ್ಲಿಡ್ತೀನಿ. ಇವಾಗ ಬಂದೆ. ನೀರ್ ಬಾಟಲ್ ತಗೊಳೋದ್ ಬೇಡಲ್ಲ ಗೈಸ್. ನಾವೀಗ ಇದೀವಿ ಚಂದ್ರ ಲೇಔಟ್ ಅಲ್ಲಿ. ಈ ಚಂದ್ರ ಲೇಔಟ್ ತಾನೆ ಮೇಲೆ. ಇದು ನಾಗರಬಾವಿ. ಇದೊಂಚೂರು ಮುಂದೆ ಹೋದ್ರೆ, ಇಷ್ಟೇ ದೂರ ಮುಂದೆ ಹೋದ್ರೆ ಚಂದ್ರ ಲೇಔಟ್. ಇವಾಗ ನಾವು ದೇವಸ್ಥಾನಕ್ಕೆ, ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಚಂದ್ರ ಲೇಔಟ್ ಮೇಲೆ ಹೋಗ್ಬೇಕು. ನೋಡಿ, ಲೆಫ್ಟ್ ತಗೊಂತಾರೆ. ಅಲ್ಲಿ ಹೋಗ್ತೀಯಾ, ಮತ್ತೆ ಕೆಂಗೇರಿಗೆ ರೈಟ್ ಟರ್ನ್ ಆಯ್ತೀಯಾ? ನಮಗೂ ಸ್ವಲ್ಪ ಅಡ್ರೆಸ್ ಗೊತ್ತು ಗೈಸ್, ಇಲ್ಲೇ ಹುಟ್ಟಿ ಬೆಳೆದಿದೀವಲ್ಲ. ಇವಾಗ ಅದೊಂದು ದೇವಸ್ಥಾನ, ಮತ್ತೆ ಇನ್ನೊಂದು ಸರ್ಪ್ರೈಸ್. ಇಲ್ಲಲ್ಲಿ ಇಷ್ಟೊಂದು ಜನ ಅವ್ರ ಹಾಸ್ಪಿಟಲ್ ಹತ್ರ ಬೈಕ್. ಓಕೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಈ ಪಪ್ಪಗೂ ಚೆನ್ನಾಗೈತೆ ಸಿನ. ಇದು ರಕ್ಷಿತಾ ಅವ್ರ ತಮ್ಮಂದು ಅನ್ಸುತ್ತೆ ಇದು. ಹಾಡ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಹಾಡ್ ಹಾಕಲ್ಲ ಅವರು, ಕಾಪಿರೈಟ್ಸ್ ಬರುತ್ತೆ ಅಂತ ಸುಮ್ಮನೆ ಆಮೇಲೆ ವಿಡಿಯೋನು ವೇಸ್ಟ್ ಅದ್ ಮಾಡಿದ್ರು ಗೈಸ್. ಇದು ಯೂನಿವರ್ಸಿಟಿ ಗೈಸ್. ನೋಡಿ, ಯಾರೋ ಬೈಕಲ್ಲಿ ಹೆಂಗೋಯ್ತವ್ರು ನೋಡಿ. ಅಲ್ಲಿ ಅಲ್ಲಿ ಕಾಣಿಸಿದ್ಯಾ? ಹಿಂಗೆ ನಮ್ಗೆ ಪೀಸ್ ಬೇಕಂದ್ರೆ ಈ ಕಡೆ ಮನೆ ಮಾಡ್ಕೊಂಡ್ ಬಂದ್ಬಿಡ್ಬೇಕು ಸುಮ್ನೆ. ನೋಡಿ, ಸೈಲೆಂಟ್ ಆಗೈತೆ ಗೈಸ್. ಈಗ ನೋಡಿ, ಆ ಕೋಳಿ ಗಾಡಿ ಇತ್ತಲ್ಲ, ಕೋಳಿ ಗಾಡಿಗೆ ಅವ್ರು ಏನ್ ಮಾಡಿದಾರೆ ಗೊತ್ತಾ? CC ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಮನೆಗೆ ಹಾಕ್ತಾರೆ ಗೊತ್ತಾ CC ಕ್ಯಾಮ್ರಾ?
ಎಂತೆಂತ ಪ್ರತಿಭೆಗಳಿದಾರಪ್ಪ ಅಲ್ವಾ ಸಿನಾ? ಅಂದ್ರೆ ಹಿಂದೆಯಿಂದ ಯಾರು ಬಂದ್ ಕೋಳಿ ತಗೊಂಡ್ ಹೋಗ್ಬಿಡ್ತಾರೆ ಅಂತ ಅವ್ರಿಗೆ. ಇವಾಗ ನಾವು ಇದು ಯಾವ ಏರಿಯಾ ಚಿನಿ? ಕೆಂಗೇರಿ ಉಪನಗರ. ಎಷ್ಟು ಚೆನ್ನಾಗಿದೆ ನೋಡಿ ಬ್ರಿಡ್ಜ್. ಪರವಾಗಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಇನ್ನು. ನೋಡಿ ಈ ತರ ಎಲ್ಲ ಬರಬಾರ್ದು ಒನ್ವೇ. ನಾವು ರೂಲ್ಸ್ ಎಲ್ಲ ಫಾಲೋ ಮಾಡಿ ಬೇರೆ ರೂಲ್ಸ್ ಮಾಡ್ಬಿಡ್ತಾರೆ. ನೀನೇ ಮಾಡೋದಲ್ಲ. ಫಸ್ಟ್ ನಮ್ ಖಂಡನೇ ಹಾಕೊಳ್ಳಲ್ಲ ಅಂದ್ಮೇಲೆ ನಾನ್ ಹಾಕೋತೀನ. ಇವಾಗ ನಾವು ಕರೆಕ್ಟಾಗಿ ಕೆಂಗೇರಿಲಿ ಇದೀವಿ. ಈಗ ಎಷ್ಟು ಅವರ್ ಆಗುತ್ತೆ ಹೋಗಕ್ಕೆ ಅಂತ ಗೊತ್ತಿಲ್ಲ. ಎಷ್ಟು ಅವರ್ ಆಗ್ಬೋದು? 1 hour ಅಲ್ಲಿ ನಾವು ಯಾವ ದೇವಸ್ಥಾನ? ಶ್ರೀರಂಗಪಟ್ಟಣಕ್ಕೆ ಇನ್ನು 1 hour ಅಲ್ಲಿ ಹೋಗ್ತಾರೆ. ಕರೆಕ್ಟಾಗಿ 10:30 11:30 ಕರೆಕ್ಟಾಗಿ ಈಗ 11:30 12:00 ಅಷ್ಟಲ್ಲಿ ಹೋಗ್ತಾರೆ. ಬರ್ಬೇಕಾದ್ರೆ ಒಂದ್ ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು, ಇವತ್ತು ಹೆಂಗಿದ್ರು ಸಂಡೇ, ಸೊ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು. ಏನಿದೆ ಲೈಫಲ್ಲಿ, ಇವತ್ತಿರೋರು ನಾಳೆ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ಚೆನ್ನಾಗಿ ತಿನ್ಬೇಕು, ಎಂಜಾಯ್ ಮಾಡ್ಬೇಕು ಲೈಫ್ನ. ಏನ್ ಹೇಳ್ತೀರಾ? ಹೌದು ಉಳೆಯ ಇವಾಗ ನೋಡಿ, ಇವ್ರು ಟೋಲ್ ಕಟ್ಟಲ್ಲ. ವಿ.ಐ.ಪಿ ಹೋಗ್ತಾರೆ. ಪರವಾಗಿಲ್ಲ, ಬಿಸಿಲು ಹೆಂಗೋ ಬರ್ತಿದೆ. ವಿ.ಐ.ಪಿ ಬಂದು ಆ ಸೈಡ್ ಇದೆ. ವಿ.ಐ.ಪಿಗೂ ಇಷ್ಟೊಂದು ಗಾಡಿಗಳಿದಾವೆ ನೋಡಿ. ವಿ.ಐ.ಪಿ ಆಂಬುಲೆನ್ಸ್ ಇವಾಗ ಹೋಗ್ತಾ ಇದೀವಿ. ಟೋಲೆ ಕಟ್ಟಲ್ಲ ಗೈಸ್ ಇವ್ರು. ಕುಣಿಗಲ್ಲೂ ನಾವು ಊರ್ಗ್ ಹೋದ್ರು ಅಷ್ಟೇ. ಇವ್ರು ಎಲ್ಲೇ ಹೋದ್ರು ಅಷ್ಟೇ. ಹಾಸನ್ಕೋ ನಾವು ಊರ್ಗ್ ಹೋದ್ರು ಅಷ್ಟೇ ಟೋಲ್ ಕಟ್ಟಲ್ಲ. ಬರ್ಬೇಕಾರೆಲ್ಲ ಒಂದ್ 2 ಕಡೆ ಕಟ್ತೀಯಾ? ಒಂದೇ ಕಡೆ ಕಟ್ಟೋದು. ಬರ್ಬೇಕಾದ್ರೂ ಒಂದೇ ಕಡೆ ಕಟ್ಟೋದು, ಹೋಗ್ಬೇಕಾದ್ರೂ ಒಂದೇ ಕಡೆ ಕಟ್ಟೋದು. ನೆಲಮಂಗಲ ಬಿಟ್ಬಿಟ್ಟು ಹೋಗ್ತಿವಲ್ಲ, ಒಂದ್ ಟೋಲ್ ಸಿಗುತ್ತಲ್ಲ, ಅದೊಂದೇ ಕಟ್ಟೋದು. ಹಾಸನಲ್ಲ ಇನ್ನು 5 ಕಿಲೋಮೀಟರ್ ಮಂಡ್ಯ, 35 ಕಿಲೋಮೀಟರ್ ಶ್ರೀರಂಗಪಟ್ಟಣ. ಇಲ್ಲಿ ನೋಡಿ, ಈ ಬ್ರಿಡ್ಜ್ ಸಖತ್ತಾಗಿದೆ. ನೋಡಿ ಎಷ್ಟು ಲೇಔಟ್ಗಳು ಮಾಡಿದಾರೆ ಇಲ್ಲೆಲ್ಲ. ಬ್ರಿಡ್ಜ್ ಆಗಿಲ್ಲ ಅಂದಿದ್ರೆ, ಈ ಬ್ರಿಡ್ಜ್ ಆದ್ರೆ ಇನ್ನೂ ಒಳ್ಳೆ ಬೆಳೆ ತಾನೆ. ಸಂಡೇ ಎಷ್ಟೊಂದು ಫ್ರೀ ಆಗಿದೆ ಅಂದ್ರೆ, ಗೈಸ್ ನೋಡಿ 140 ಹೋಯ್ತವ್ರೆ, ಕಾಣಿಸ್ತಿದ್ಯಾ? 140 ನೆಕ್ಸ್ಟ್ 160 ಗೈಸ್, 160 ಹೋಯ್ತವ್ರೆ. ಇವ್ರಿಗೇನು ಅನ್ಸಲ್ವಾ ಹಂಗೆಲ್ಲ ಓಡಿಸ್ಬಾರ್ದು 160 ಇಲ್ಲಿ ಅಂತ. 100 ಅಲ್ಲಿ ಹೋಗ್ಬೇಕು, ಲಾರಿ ಅವರು 80 ಅಲ್ಲಿ ಹೋಗ್ಬೇಕು ಗೈಸ್ ಅಷ್ಟೇ. ಅಲ್ಲೋಡಿ ಬೋರ್ಡ್ ಹಾಕಿದ್ದಾರೆ ನೋಡಿ, 80 100 ಗೈಸ್. ಇದು ಟೋಲಿನ ಕಟ್ಟಲ್ಲ ಅನ್ಸುತ್ತೆ ಗೈಸ್, ನಮ್ಗೆ ಯಾಕೋ ಡೌಟ್. ಈ ಟೋಲು ಕಟ್ಟಲ್ಲ ಇವರು, ಕಾರ್ ಇದೆ ಅಷ್ಟೇ. ಗೈಸ್ 2 ಟೋಲು ಕಟ್ಟಿಲ್ಲ. 1 ಟೋಲ್ ಎಷ್ಟು? 250.
ಈ ಟೋಲ್ ಎಷ್ಟು? 500 rupees. ಸೊ 2 ಟೋಲು ಕಟ್ಟಿಲ್ಲ ಗೈಸ್. ರೋಡ್ ಟ್ಯಾಕ್ಸ್ ಕಡಿ ಹಿಂಗ ಕಾಫಿ ಕುಡಿದ್ಯಾ? ಸಿನ್ನ ನನಗೆ ಕಾಫಿ ಬೇಕು. ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಬಿಡ ಫಸ್ಟ್. ನನಗೆ ಈ ಮೋಡ ತುಂಬಾ ಇಷ್ಟ ಆಗುತ್ತೆ. ನೋಡು ಹೆಂಗ್ ಕಾಣಿಸುತ್ತೆ ಫೋನಲ್ಲಿ ಅಂತ. ಇವಾಗ ನಾವು ಫೈನಲ್ ಆಗಿ ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ನಂದು ಎಷ್ಟು ಕಿಲೋಮೀಟರ್ ಐತೆ? 1-2 ಕಿಲೋಮೀಟರ್ ಇದೆಯಾ? ಯಾವಾಗ ಹಾಕಿತ್ತಲ್ವಾ ಗೈಸ್? ಇನ್ನೊತ್ತು ಸಾರಿ 6 ಕಿಲೋಮೀಟರ್ ಇದೆಯಂತೆ ಇನ್ನು. ಒಳಗಡೆ ಹೋಗಿ ಆದ್ರೆ ಒಳಗಡೆ ವಿಡಿಯೋ ಮಾಡ್ತೀನಿ, ಆದ್ರೆ ವಿಡಿಯೋ ಮಾಡಲ್ಲ. ದೇವಸ್ಥಾನದಿಂದ ಈಚೆ ತೋರಿಸ್ತೀನಿ. ಒಳಗಡೆ ಮಾಡ್ಬಾರ್ದಾ? ನೋಡ್ತೀನಿ, ಅಲ್ಲಿ ಮಾಡಂಗಿಲ್ಲ ಅಂದ್ರೆ ಮಾಡಲ್ಲ, ಮಾಡ್ಬೋದು ಅಂದ್ರೆ ವಿಡಿಯೋ ಮಾಡ್ಕೋತೀನಿ. ಸುಮ್ಮನೆ ಯಾಕೆ ಅಲ್ಲಿ ಏನ್ ಹಾಕಿದ್ರು ಅದನ್ನು ಪಾಲಿಸ್ಬೇಕು. ಇದೀವಿ ವೆಲ್ಕಮ್ ಟು ಮ್ಯಾನೇಜರ್ ನಂಬರ್ ಅವ್ರ ಹತ್ರ ಶ್ರೀರಂಗಪಟ್ಟಣ. ನನಗೆ ಬಸ್ಸಲ್ಲಿ ಬಂದ್ರೆ ಇಲ್ಲಿ ಆಟೋ ಹತ್ಕೊಂಡು ಹೋಗ್ಬೋದು. ಒಂದ್ಸತಿ ನೋಡ್ಕೊಟ್ರೆ ಗೊತ್ತಾಗುತ್ತೆ. ನೋಡಿ ಗೋಪುರ ನೋಡಿ, ಇಲ್ಲಿ ಒಂದ್ ಫಿಲಂ ತೆಗಿದಾರೆ. ಯಾವ ಫಿಲಂ ಅಂತ ಹೇಳಿ ನೋಡೋಣ. ನೋಡೋಣ ಹೇಳು. ಅಷ್ಟೊಂದು ಫಿಲಂ ನೋಡಲ್ವ ನಿನ್ನಂಗೆ? ಇಲ್ಲಿ ಒಂದ್ ಫಿಲಂ ತೆಗಿದಾರೆ. ಮಾಡಕ್ ಕೆಲ್ಸ ಇಲ್ದವ್ರು ಫಿಲಂ ನೋಡ್ತಾರೆ. ಏನು ಒಬ್ಬನೇರು ಬಿಟ್ಕೊಂಡು ಅಧ್ಯಕ್ಷ ಮೂವಿ. ನಾನ್ ನಿನಗೆ ಗೊತ್ತಾ ಇಲ್ವ ಅಂತ ಚೆಕ್ ಮಾಡ. ಇಲ್ಲಿ ಲೆಫ್ಟ್ ಅಲ್ಲಿ ಹೋದ್ರೆ ಮುಂದ್ಗಡೆ ಲೆಫ್ಟ್, ಈ ಲೆಫ್ಟ್ ಅನ್ಸುತ್ತೆ. ನಮ್ ದೇವಸ್ಥಾನ ಸಿಗುತ್ತೆ, ನಮ್ಮ ದೇವ್ರು. ಕರಿತೇವಮ್ಮ. ಇದು ಯಾವ್ದೋ ಪ್ಲೇಸ್. ಇದೇನಿದು? ಎಲ್ಲ ಹಳೆ ದೇವಸ್ಥಾನ. ಇದು ನಿಮ್ದೇವ್ರು. ನಾವ್ ಹಿಂದೂಗಳು. ಮತ್ತೆ ಮುಸ್ಲಿಂ ಫ್ರೆಂಡ್ ಇದೆ, ಬೇಜಾರ್ ಮಾಡ್ಕೊಳ್ಳೋದ. ಮತ್ತೆ ನಿನ್ ದೇವ್ರು ಅಂದ್ರೆ ಹಿಂಗೆಲ್ಲ ಕರೆಕ್ಟ್ ಆಗೋ ತರ ಮಾತಾಡ್ಬೋದು. ನೋಡಿ, ಈ ಸಂದಿಲ್ದಿ ಟಿಟಿ ಬರ್ತೈತೆ. ಕಾರ್ ಹೆಂಗ್ ಹೋಗುತ್ತೆ? ಟಿಟಿ ಅಲ್ಲ ಕಣ, ಟಿಟಿ ಟಿಟಿ ಬರ್ತೈತೆ, ಕಾರ್ ಹೆಂಗ್ ಹೋಗುತ್ತೆ? ಕಾರ್ 1 ಗಂಟೆ ಆಯ್ತು ಊಟ ಮಾಡಿಲ್ಲ. ದರ್ಶನ ಮುಗಿಸ್ಕೊಂಬಂದು ಊಟ ಮಾಡಾರ. ಊಟ ದಿನ ಮಾಡ್ತೀಯ? ನಮ್ಮ ಮನೆ ಹೆಣ್ದೇವ್ರು ಬಂದ್ಬಿಟ್ಟು ಪಿರಿಯಾಪಟ್ಟದಮ್ಮ, ಗಂಡ್ದೇವ್ರು ಬಂದ್ಬಿಟ್ಟು ರಂಗನಾಥ ಸ್ವಾಮಿ. ಗೊತ್ತಾ? ಹೋಗ್ತಾ ಇದೀವಿ. ಹೋಗಿ ಒಂದು ಪಿರಿಯಾಪಟ್ಟದಮ್ಮಗೆ ಇವಾಗ ಹೋಗಿದ್ದು ಅನ್ಸುತ್ತಲ್ವಾ ನಾವು? ಲಾಸ್ಟ್ ಈ ಇಯರಲ್ಲೇ ಹೋಗಿದೀವಿ. ಬಟ್ ಶ್ರೀರಂಗಪಟ್ಟಣಕ್ಕೆ ಹೋಗಿರ್ಲಿಲ್ಲ. ಅದಕ್ಕೆ ಒಂದ್ಸತಿ ಇಲ್ಲಿಗೆ ಒಂದ್ಸತಿ ಬರೋಣ ಅಂದ್ಬಿಟ್ಟು, ಹೆಂಗಿದ್ರು ಸಂಡೇ ಅಲ್ವಾ, ನಮ್ಮ ಯಜಮಾನ್ರು ಫ್ರೀ ಆಗಿದ್ರು, ಬಾ ಹೋಗೋಣ ಅಂತ ಅಂದ್ರು. ಸರಿ ಆಯ್ತು ನಡೀರಿ ಅಂತ ಹೇಳಿದೆ. ಅದಕ್ಕೆ ಇವಾಗ ದರ್ಶನ ಮುಗಿಸ್ಕೊಂಡು ಆದ್ರೆ ಗೌಡ್ಗೆರೆಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಅದೇ ಪಕ್ಷಿ ಎಲ್ಲ ತಲೆ ಮೇಲೆ ಬಿಡ್ತಾರಲ್ಲ, ಅಲ್ಲಿ ಹೋಗೋಣ ಅನ್ಕೊಂಡಿದೀವಿ. ಕರ್ಕೊಂಡೋದ್ರೆ ಹೋಗ್ತೀವಿ. ಗೌಡ್ಗೆರೆಗೆ ಗೌಡ್ಗೆರೆಗೆ ಒಂದ್ 2 ಸತಿ ಹೋಗೋಣ ಅನ್ಕೊಂಡಿ, 2-3 ಸತಿ ಅನ್ಕೊಂಡಿದೀವಿ. 2-3 ಸತಿ ಅನ್ಕೊಂಡಿದೀವಿ ನಾವ್ ಹೋಗ್ಬೇಕು ಅಂತ. ಯಾಕೋ ನಮ್ಮ ಅಮ್ಮನೇ ಹೋಗ್ ಬಂದ್ಬಿಡ್ತು, ನಮ್ ಕೈಲೇ ಆಗ್ತಲ್ಲ ಹೋಗೋದಿಕ್ಕೆ. ಅದಕ್ಕೆ ಇವಾಗ ಅಲ್ಲಿಗೂ ಹೋಗ್ಬೇಕು. ಬಟ್ ಅಲ್ಲಿಗೆ ಹೋಗಂಗಿದ್ರೆ ಚಿಕನ್ ತಿನ್ನಂಗಿಲ್ವಲ್ಲ? ಚಿಕನ್ ತಿಂತೀಯಾ? ಈಗ ಊಟ ಇನ್ನೇನ್ ಮಾಡ್ತೀಯ ನೀನು? ವೆಜ್ಜು. ಸಂಡೇ ವೆಜ್ಜಾ? ದೇವಸ್ಥಾನಕ್ಕೆ ಹೋಗೋಣ ಸುಮ್ಮನೆ ದಿನ ತಿನ್ಬೋದು. ಚಿಕನ್ ಮಟನ್ ವಾರದಿಂದ ತಿಂತೀನಿ ತರಗಡೆ ಹೋಗ್ತಾನೆ. ವೆಜ್ ಮೀಲ್ಸ್ ಇಲ್ಲ ಆಂಧ್ರದ್ದು ಯಾವ್ದೋ ವೆಜ್ ಮೀಲ್ಸ್ ಓಪನ್ ನಾನು ನೋಡ್ದೆ ಬರ್ಬೇಕಾದ್ರೆ. ಆಂಧ್ರದ್ದು ವೆಜ್ ಓಪನ್ ಆಗಿದೆ ಅಂತ ಹೊಸದು. ಪ್ರಸಾದ ತಿನ್ಕೊಂಡು ಹೋಗೋಣ ಅಷ್ಟೇ. ಬಂತು ಹಳೆ ದೇವಸ್ಥಾನ ಇಲ್ಲ ಸರ್, ಅವರು ಬೇಡ ಅನ್ಬಿಟ್ರು. ಫೈನಲಿ ನಾವೀಗ ದೇವಸ್ಥಾನಕ್ಕೆ ಬಂದು ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದೀವಿ, ಅಲ್ಲೇ ಬಿಡೋಣ ಅಂತ. ಅದಕ್ಕೆ ಹೋದ್ ಸತಿ ಬಂದಾಗ ನಾವು ಫ್ರಂಟ್ ಅಲ್ಲಿ ಇಳ್ಕೊಂಡಿದ್ದು, ಈ ಸತಿ ಬಂದಾಗ ಬ್ಯಾಕ್ ಸೈಡ್ ಅಲ್ಲಿ ನಿಲ್ಸಿದಾರೆ, ಗೊತ್ತಿಲ್ಲ ಯಾಕೆ ಅಂತ. ಹೋದ್ ಸತಿ ಬಂದಾಗ ದೇವಸ್ಥಾನದ ಮುಂದೆನೆ ಕಾರ್ ನಿಲ್ಸಿದ್ದು.
ಬಟ್ ಈ ಸತಿ ಬ್ಯಾಕ್ ಸೈಡ್ ದೇವಸ್ಥಾನ ನೋಡಿ, ಇದು ದೇವಸ್ಥಾನ ನೋಡಿ. ಪ್ಲೇಸ್ ಸಕ್ಕತ್ತಾಗೈತೆ, ಪೀಸ್ ಆಗಿದೆ. ನಾನು ಸ್ಲಿಪ್ಪರ್ ಕಾರಲ್ಲೇ ಬಿಡೋಣ ಅಂತಂದೆ, ಬೇಡ ಅಂತ. ಸರಿ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಹತ್ರ ಬಂದಿದ್ದೀವಿ, ಸೂಪರ್ ಬಿಡ್ಬೇಕು. ಇವಾಗ ಒಳಗಡೆ ಹೋಗ್ಬೇಕು. ಅನ್ಸಿ ತಗೊಂಡಿದ್ದೀನಿ, ನಮ್ಮ ಯಜಮಾನ್ರ ಫ್ರೆಂಡ್ ಕಾಯ್ತಿದ್ದಾರೆ. ಇವಾಗ ಹೋಗಿ ದರ್ಶನ ಮಾಡ್ಬೇಕು. ಗೈಸ್ ನಮ್ಗೆ ಅರ್ಶನ ಮಾಡಿ ಕೊಟ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ಬೇಕು. ಇಲ್ಲ ಅಲ್ಲಿ ಅವರು ಆಕ್ಚುಲಿ 1:15 ಕ್ಲೋಸ್ ಅಂತ ಹೇಳಿದ್ರು. 1:15 ಕ್ಲೋಸ್. ನಮ್ಗೆ ಯಾರೋ ಗೊತ್ತಿರೋದ್ರಿಂದ ಪಾಪ ಅವ್ರು ಬಂದು ನಮ್ನ ಡೈರೆಕ್ಟ್ ಆಗಿ ಕರ್ಕೊಂಡು ಹೋದ್ರು ಒಳಗಡೆ. ಸೊ ಈಗ ದರ್ಶನ ಮಾಡಿದ್ಕೆ ಅಲ್ಲಿ ಇದ್ ಮಾಡಿದ್ರಲ್ಲ, ದರ್ಶನ ಮಾಡ್ಸೋದಕ್ಕೆ ಈ ತರ ಹೂವಲ್ಲ. ಇವಾಗ ಊಟ ಸ್ವಲ್ಪ ಏನಾದ್ರು ಮುಗಿಸ್ಕೊಂಡು ಗೌಡ್ಗೆರೆಗೆ ಹೋಗ್ಬೇಕು. ಪ್ರಸಾದ ಒಂದ್ ತಗೋಬೇಕು ತಾನೇ. 2 ಕೊಟ್ರು, ಒಂದು ಫ್ರೀ. ಪ್ರಸಾದ ತಗೊಂಡಿದ್ದೀನಿ, ಲಡ್ಡು. ನಂಗೂ ಓಪನ್ ಮಾಡ್ತೀರಿ? 2 ತಿಂದು ಫುಲ್ ತಿಂದ್ಯಾ? ಫುಲ್ ತಿನ್ನಲ್ಲ, ಒಂದೇ ಸಾಕು. ಒಂದು ತಗೋ, ಒಂದು ಮನೆ ತಗೋ. ಅರ್ಧ ಕೊಡಿ. ಗೈಸ್ ಸಖತ್ತಾಗಿ ದರ್ಶನ ಆಯ್ತು ಗೈಸ್, ನನ್ಗಂತೂ. ನೋಡಿ ನುಗ್ಬಿಟ್ಟು ಹೋಗ್ಬಿಡ್ತೀವಿ. ಫುಲ್ ಡೋರ್ ಹಾಕ್ತಿದ್ದಾರೆ, ಟೈಮ್ ಅಂತ ಹಿಂಗ್ ಡೋರ್ ಹಾಕ್ತಾರೆ. ಆ ಡೋರ್ ಇಂದ ತುತ್ಕೊಂಡು ಬಿಡ್ಬೇಕು. ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ 5 ಕಿಲೋಮೀಟರ್ ಇದೆ. ಫಸ್ಟ್ ಹೋಗೋದ ಇಲ್ಲ ಊಟ ಮಾಡೋದ? ಫಸ್ಟ್ ಹೋಗೋಣ, ಅಲ್ಲೇ ಪ್ರಸಾದ ಕೊಡ್ತಾರೆ, ಪ್ರಸಾದ ತಿನ್ನೋಣ. ಅಲ್ಲಿ ಇದ್ರ ದೇವಸ್ಥಾನ ಮುಗಿಸ್ಕೊಂಡು ಅದು ಇದು ಏನು ಯಾವ ದೇವಸ್ಥಾನ ಇನ್ನೊಂದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಸಂಡೇ ಮುಗೀತು ಗೈಸ್. ಎಷ್ಟು ಚೆನ್ನಾಗಿ ದರ್ಶನ ಆಯ್ತು ಅಂದ್ರೆ, ಫ್ರೆಂಡ್ ಯಾರೋ ಬಂದು ಕರ್ಕೊಂಡು ಹೋದ್ರು. ನಾವ್ ಆಕ್ಚುಲಿ ಅವ್ರಿಗೆಲ್ಲ ಫೋನ್ ಮಾಡಿದ್ ನೀನು? ಅವ್ರಿಗೆ ಫೋನ್ ಮಾಡ್ದು ನಾನು ಬರ್ತೀನಿ ವೆಯ್ಟ್ ಮಾಡಿ ಅಂತ ಅಂದ್ರು. ಪಾಪ ಬಂದ್ ಕರ್ಕೊಂಡು ಹೋದ್ರು. 2 ನಿಮಿಷಕ್ಕೆ ಗೈಸ್ ನಮ್ ಒಳಗಡೆ ಹೋಗಿದ್ದು. ಅಷ್ಟೊಂದು ರಶ್ ಇತ್ತು, ಬಟ್ ನಮ್ಗೆ 2 ನಿಮಿಷದಲ್ಲಿ ಸಖತ್ತಾಗಿ ದರ್ಶನ ಆಯ್ತು. ಒಂದ್ 5 ನಿಮಿಷ ನಾನು ದೇವ್ರ ಮುಂದೆನೆ ನಿಂತಿದ್ದೀನಿ. ದೇವ್ರನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಂಗೆ ತುಂಬಾ ಇಷ್ಟ ಈ ರಂಗನಾಥ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ದೇವ್ರು ಅಂದ್ರೆ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಆಮೇಲೆ ಅವ್ರು ನಮ್ಗೆ ದೇವ್ರ ಹತ್ರ ಇದಿದ್ ಬಾಳೆಹಣ್ಣು, ಪಾದ ಹತ್ರ ಇದ್ದಿದ್ದು ತುಳಸಿ ಎಲ್ಲ ನಮಗೆ ಕೊಟ್ರು. ಅದಿನ್ನೂ ಖುಷಿ ಆಯ್ತು. ಇವಾಗ ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾ ಇದೀವಿ. ನಿಮಿಷಾಂಬ ಟೆಂಪಲ್ ಇಂದ ಗೌಡ್ಗೆರೆಗೆ ಹೋಗ್ತೀವಿ. ಅಲ್ಲಿಂದ ಒಂದೊಳ್ಳೆ ನಿಮಿಷಾಂಬ ಟೆಂಪಲ್ ಅಲ್ಲಿ ಪ್ರಸಾದ ಕೊಡ್ತಾರಂತೆ. ಅಲ್ಲಿ ಪ್ರಸಾದ ತಿನ್ಕೊಂಡು ಗೌಡ್ಗೆರೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಸಂಡೇ ಇಸ್ ಕ್ಲೋಸ್. ಬನ್ನಿ ನೀವು ನಮ್ ಜೊತೆ ಬನ್ನಿ. ಬ್ಲಾಕ್ ಕಲರ್. ಒಂದೊಂದು ನಿಮಿಷ ಬಂದೆ. ನಮ್ಗೆ ಡೈರೆಕ್ಟ್ ಪಾರ್ಕಿಂಗ್ ಒಳಗಡೆ ಜಸ್ಟ್ ಆದ್ಮೇಲೆ ನೋಡಿ. ನಮ್ಮ ಯಜಮಾನ್ರಿಗೆ ಗೊತ್ತಿರೋರೊಬ್ರು ಡೈರೆಕ್ಟ್ ಆಗಿ ದೇವಸ್ಥಾನದ ಹತ್ರನೇ ಮೀನ್ಸ್ ಒಳಗಡೆನೆ ಎಂಟ್ರಿ ಕೊಡ್ಸಿದ್ದಾರೆ. ಬೇರೆಯವ್ರಿಗಾದ್ರೆ ಈಚೆ, ನಮಗಾದ್ರೆ ಒಳಗಡೆ ಎಂಟ್ರಿ ಕೊಡ್ಸಿದ್ದಾರೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಡು ಬರೋಣ. ಬ್ಯಾಕ್ ಸೈಡಿಂದ ಹೋಗ್ತಾ ಇರೋದು, ಸೆಕ್ಯೂರಿಟಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ.